ಕೆಸೆಟ್ ಪರೀಕ್ಷೆನ ಮತ್ತೆ ಕರೀತಾರ, ಎಲ್ಲರೂ ಓದಕ್ಕೆ ಸ್ಟಾರ್ಟ್ ಮಾಡಿರಿ. 2026 ಅಕ್ಟೋಬರ್ 11ಕ್ಕೆ ಮತ್ತೆ ಪರೀಕ್ಷೆ ನಡೀತಾ ಇದೆ. ಸೊ ಈಗ ಆಲ್ರೆಡಿ ಕೆಇದವರು ಕೂಡ ಅದ್ರ ಬಗ್ಗೆ ಏನೋ ಒಂದು ಇಯರ್ ಆಫ್ ಕ್ಯಾಲೆಂಡರನ್ನು ಬಿಟ್ಟಿದ್ದಾರೆ. ಇದರಿಂದ ನಾವು ಅರ್ಥ ಮಾಡ್ಕೋಬೇಕು, ಸುಮ್ಮನೆ ಪರೀಕ್ಷೆ ನೋಟಿಫಿಕೇಷನ್ ಆದಾಗ ಸುಮ್ಮನೆ ಓದ್ತೀನಿ, ನಾನು ಒಂದು ಅಟೆಂಪ್ಟ್ ಕೊಡ್ತೀನಿ ಅಂತಂದರೆ ನೀವು ದೇವರನಿಗೂ ಪಾಸ್ ಆಗೋದಿಲ್ಲ ರೀ. ಅದು ಸುಮ್ಮನೆ ಹಂಗೆ ಏನಾಗುತ್ತಾ, ಪ್ರತಿ ವರ್ಷ ಬರಿತಾ ಹೋಗ್ತದೆ ವಿನಃ ಸರ್ಟಿಫಿಕೇಟ್ ನಿಮ್ಮ ಕೈಯಾಗ ಬರೋದಿಲ್ಲ. ಈ ಕೆಸೆಟ್ ಪರೀಕ್ಷೆ ಯಾಕೆ ಇಂಪಾರ್ಟೆಂಟ್ ಆಗೈತಿ ನಾನು ನಿಮ್ಗೆ ಯಾಕೆ ಹೇಳಬೇಕು, ನೀವು ವಿಡಿಯೋನ ಯಾಕೆ ನೋಡಬೇಕು, ಇದಕ್ಕೆ ಒಂದಕ್ಕೊಂದು ಭಾಳ ದೊಡ್ಡ ಸಂಬಂಧ ಐತಿ. ಕೆಲವೊಬ್ಬರು ಅನ್ಕೋತೀರಿ ನಾನು ಹೈಸ್ಕೂಲ್ ಮಾಸ್ತರ್ ಆಗಬೇಕು, PU ಕಾಲೇಜ್ ಮಾಸ್ತರ್ ಆಗಬೇಕು, ಸಾಧ್ಯವಾದರೆ ಪ್ರೈಮರಿ ಸ್ಕೂಲ್ ಮಾಸ್ತರ್ ಆಗಬೇಕಂತ ನೀವು ಇನ್ನೂ ಅನ್ಕೋಬೋದಲ್ಲ. ನಿಮ್ಮ ಕಡೆ ಇಷ್ಟು ಶಕ್ತಿ ಇರ್ಬೋದಲ್ಲ, ನೀವು ಡಿಗ್ರಿ ಕಾಲೇಜ್ ಮಾಸ್ತರು ಹಾಕೀನಿ ಅಂತ ಹಿಂಗೂ ಥಿಂಕ್ ಮಾಡ್ರಲ್ಲ. ಅಂದರೆ ಇರೋ ಅವಕಾಶಗಳನ್ನೆಲ್ಲ ಬಾಚ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಒಂದು ವಿಷಯ, ಅವಕಾಶಗಳು ಮತ್ತು ಪದೇ ಪ್ರತಿ ವರ್ಷ ಬರ್ತಾವಂತಂದ್ರೆ ನಮ್ಮಂಥ ದೊಡ್ಡ ಹುಚ್ಚರು ಯಾರೂ ಇಲ್ಲ ಇದು ಜಗತ್ತಿನೊಳಗೆ. ಈ ಬರುವಂಥ ಅವಕಾಶಗಳು ಈಗ ನೋಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಕರೀತಾ ಅಂತಾನೆ. ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಕರಿಬೇಕಂತಂದರೆ ಕರೆದಾಗ ನೀವು ಕೆಸೆಟ್ ನೋಟಿಫಿಕೇಷನ್ಗೆ ವೇಟ್ ಮಾಡ್ತೀರಾ, ಅಥವಾ ನಂಗೆ ಅರ್ಹತಾ ಪ್ರಮಾಣ ಪತ್ರ ಇಲ್ಲ ಅಂತ ಕಾರಣ ಹೇಳ್ತೀರಾ? ಈಗ ಎಲ್ಲ ಇದೆ ಅಂತಂದರೆ ನಾವು ಪ್ರಯತ್ನ ಮಾಡಬೇಕು. ಓಕೆ, ಮತ್ತೊಂದು ಏನಪ್ಪ ಅಂತಂದರೆ ಈಗ ಜೂನ್ ಜುಲೈಗೆ ಮತ್ತೊಂದು UGC ನೆಟ್ ಎಕ್ಸಾಮ್ ಮತ್ತೆ ಕರೀತಾರೆ ರೀ. ಓಕೆನಾ, ಅಂದರೆ ಅವಾಗ ಪರೀಕ್ಷೆ ಇರ್ತದೆ ನೆಟ್ ಎಕ್ಸಾಮ್. ಜೂನ್ ಜುಲೈಗೆ ಆ ಪರೀಕ್ಷೆಗೆ ನೀವು ಓದ್ಕೊಂಡ್ಬಿಟ್ರೆ ಪರೋಕ್ಷವಾಗಿ ಕೆಸೆಟ್ಗೆ ರೆಡಿ ಆದಂಗೆ. ಹೌದು ತಾನೆ? ಜುಲೈ ಆದಮೇಲೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 2 ರಿಂದ 3 ತಿಂಗಳು ಇರ್ತದೆ ನಿಮಗೆ. ಅಂದರೆ ನೀವು ಕೆಸೆಟ್ಗೆ ಓದ್ಲಿಕ್ಕೆ ಹೋಗಬೇಡ್ರಿ, UGC ನೆಟ್ ಎಕ್ಸಾಮ್ಗೆ ಓದ್ರಿ. ಕೆಸೆಟ್ ಎಕ್ಸಾಮ್ ಈಸಿ ಪಾಸ್ ಆಕತಿ. ಹಂಗಂತಂದ 2 ಎಕ್ಸಾಮ್ ಬೇರೆ ಅಲ್ಲ, 2 ಎಕ್ಸಾಮ್ ಒಂದೇ ಸಿಲೆಬಸ್. ಬಟ್ UGC ನೆಟ್ದು ಹೆಂಗಿರ್ತದೆ ಅಂತಂದರೆ ಭಾಳ ಇನ್ಡೆಪ್ತ್ ಆಗಿ ಕೇಳಿರ್ತಾನೆ. ಆದರೆ ಪರ್ಟಿಕ್ಯುಲರ್ ಆಗಿ ಕೇಳ್ತಾನೆ. ಅಂದರೆ ಸುಮ್ಮನೆ ಒಂದು ಏರಿಯಾಗೆ ಜಾಸ್ತಿ ಮಾಡಿ, ದಟ್ ಮೀನ್ಸ್ ಕಲ್ಚರ್ ಸ್ಟಡೀಸ್ ಜಾಸ್ತಿ ಮಾಡಿ. ಈಗ ಪೀಪಲ್ ಆ್ಯಂಡ್ ಎನ್ವಿರಾನ್ಮೆಂಟ್ ಇದೆ, ಏನು ಪೇಪರ್ 1 ಒಳಗಡೆ, GK ಪೇಪರ್ 1 ಒಳಗಡೆ. ಹೌದು ತಾನೆ? ಇದರೊಳಗಡೆ ಬರೀ ಅದರಾಗಿಂದ ಕ್ವಶನ್ ತೆಗಿತಾನೆ ಇಲ್ಲ, ಪ್ರತಿಯೊಂದು ಸೆಕ್ಷನಿಂದ 10 ಮಾರ್ಕ್ಸ್ ಅಂತಂದರೆ 5 ಕ್ವಶನ್ ತೆಗಿತಾನೆ. ಹಿಂಗೆ 50 ಪ್ರಶ್ನೆಗಳನ್ನು ಸ್ಪೆಸಿಫಿಕ್ ಆಗಿ ತೆಗಿತಾನೆ. ಹಂಗೆ ಪೇಪರ್ 2 ಕೂಡ ತೆಗಿತಿರ್ತಾನೆ. ಬಟ್ ಕೆಸೆಟ್ ಒಳಗೆ ಏನಾಗ್ತದೆ ಅಂತಂದ್ರೆ ಒಂದೇ ಸಬ್ಜೆಕ್ಟ್ ಕರೇನಪ್ಪ, ಆ ಸಬ್ಜೆಕ್ಟ್ ಒಳಗೆ ಮತ್ತೆ ನಾನಾ ಸಬ್ಜೆಕ್ಟ್ಗಳು ಬರ್ತವೆ. ಈಗ ಇತಿಹಾಸ ಅಂತಂದರೆ ಈಗ ಪ್ರಾಚೀನ ಭಾರತ ಇತಿಹಾಸ ಬರ್ತದೆ, ಮಧ್ಯಕಾಲೀನ ಬರ್ತದೆ, ಆಧುನಿಕ ಬರ್ತದೆ, ಕರ್ನಾಟಕ ಇತಿಹಾಸ ಬರ್ತದೆ, ಜಗತ್ತಿನ ಇತಿಹಾಸ ಅಂತ ಬರ್ತದೆ. ಹೌದು ತಾನೆ? ಮತ್ತೆ ಅದರೊಳಗಡೆ ಕೆಲವೊಂದಿಷ್ಟು ಇವು ಪುರಾತತ್ವ ಇಲಾಖೆ ಬಗ್ಗೆ, ಆಧಾರ ಬಗ್ಗೆ ಸ್ಟಡಿ ಮಾಡೋದಾಗಿರ್ಬೋದು. ಹೀಗೆ ವಿಷಯಗಳು ಡಿವೈಡ್ ಆಗ್ತಾ ಹೋಗ್ತಾವೆ ಪ್ರತಿಯೊಂದು ಇದರೊಳಗಡೆ. ನಾವು ಕನ್ಸಿಸ್ಟೆನ್ಸಿ ಆಗಿ ಓದಿದ್ದೇ ಆದರೆ ಮತ್ತು ಪ್ರಿಪ್ರೇಷನ್ ಮಾಡಿದ್ದಾದರೆ ಈ ಕೆಸೆಟ್ ಪರೀಕ್ಷೆ ಅಷ್ಟೇ ಅಲ್ಲ, ಯಾವ ಪರೀಕ್ಷೆ ನೀವು ಈಸಿಯಾಗಿ ಪಾಸ್ ಮಾಡ್ಬೋದು ರೀ. ನನಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳಬೇಕಂತ ಅನ್ನಿಸ್ತು, ನೀವು ಇದನ್ನು ಅರ್ಥ ಮಾಡ್ಕೊಂಡಿರಿ ಅಂತೀನಿ. ಮತ್ತು ನಾನು ಕೂಡ ಇದನ್ನು ನಿಮಗೆ ಹೇಳ್ತಿದ್ದೀನಿ ಅಂತಂದರೆ ಇದನ್ನು ನಾನು ಪಾಲಿಸಿದ್ದೀನಿ ಅಂತ ಅರ್ಥ. ಸೊ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಕ್ಲಿಯರ್ ಆಯ್ತು ಅಂದ್ಕೊಳ್ತೇನೆ. ಇನ್ನಾದರೂ ಕೂಡ ಎಚ್ಚೆತ್ಕೊಳ್ರಿ, ಇನ್ನಾದರೂ ಕೂಡ ಸ್ಟಡಿ ಮಾಡೋಕ್ಕೆ ಪ್ರಾರಂಭ ಮಾಡಿರಿ. ಬರೀ ಇದು ಒಂದೇ ವರ್ಷ ಓದ್ತೀನಿ, ಈಗ ನೋಟಿಫಿಕೇಷನ್ ಆದಾಗ ಓದ್ತೀನಿ ಅನ್ನೋ ತಲೆಯನ್ನು ತೆಗೆದುಹಾಕ್ರಿ. ಚೆನ್ನಾಗಿ ಓದೋರು ಭಾಳ ಜನ ಇರುವಾಗ ಅದರೊಳಗೆ ನಾನು ಹಂಗೆ ಓದ್ತೀನಿ ಹಿಂಗೆ ಓದ್ತೀನಿ ಅಂತ ಸುಮ್ಮನೆ ನೀವು ಓದೋದು ಸರಿಯಲ್ಲ. ಹಂಗೆ ಓದಿದ್ರು ಕೂಡ ನೀವು ಪಾಸ್ ಆಗೋದಿಲ್ಲ, ಯಾಕಂದರೆ ಅದು ಅಷ್ಟು ಸೂಕ್ಷ್ಮತೆಯಿಂದ ಕೂಡಿರ್ತದೆ ಪರೀಕ್ಷೆ. ಓದಿ. ಏನಾದರೂ ನಿಮ್ಗೆ ಸಮಸ್ಯೆಗಳಿದ್ರೆ ಮತ್ತು ಏನಾದರೂ ಪ್ರಶ್ನೆಗಳಿದ್ರೆ ಕೆಳಗಿನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಪ್ಪ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.